ಇವತ್ತಿನ ಗೃಹಲಕ್ಷ್ಮಿಯ ಅಪ್ಡೇಟ್ ಅಲ್ಲಿ ಒಂದು ದೊಡ್ಡ ಬದಲಾವಣೆನೇ ಇದೆ. ಸೊ ಹಾಗಿದ್ರೆ ಆ ಒಂದು ಬದಲಾವಣೆ ಏನು ಮತ್ತು ಇವಾಗ ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗ್ತಾ ಇರುವಂತಹ ಕಂತಾದ್ರೂ ಯಾವುದು, ನಿಮ್ಮ ಜಿಲ್ಲೆಗೆ ಯಾವ ಕಂತಿನ ಹಣ ಬಿಡುಗಡೆ ಆಗಿದೆ ಅಥವಾ ನಿಮ್ಮ ಜಿಲ್ಲೆಗೆ ಇನ್ನ ಕೂಡ ಯಾಕೆ ಬಾಕಿ ಕಂತು ಬಿಡುಗಡೆ ಆಗಿಲ್ಲ, ಯಾಕೆ ಇನ್ನ ಬಾಕಿ ಕಂತು ಜಮೆ ಆಗಿಲ್ಲ, ಈ ರೀತಿ ಹಲವಾರು ಪ್ರಶ್ನೆಗಳು ಮತ್ತು ಹಲವಾರು ಮಾಹಿತಿಗಳು ಗೃಹಲಕ್ಷ್ಮಿಯ ವಿಚಾರವಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಪ್ರತಿಯೊಂದು ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋ ಮೊದಲಿನಿಂದನೂ ಕೊನೆಯವರೆಗೂ ವಿಡಿಯೋವನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಮೊದಲಿಗೆ ಸರ್ಕಾರದ ಕಡೆಯಿಂದ 5 ಒಂದು ಶಕ್ತಿಗಳು ರೀತಿ ಕೊಟ್ಟಿರುವಂತಹದ್ರಲ್ಲಿ ಗೃಹಲಕ್ಷ್ಮಿ ಕೂಡ ಒಂದಾಗಿದೆ. ಸೊ ಈ ಒಂದು ಗೃಹಲಕ್ಷ್ಮಿಯ ಮೂಲಕ ನಮ್ಮ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ತುಂಬಾನೇ ಸಹಾಯ ಮಾಡ್ತಾ ಇದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕಡೆಯಿಂದ 2,000 ರೂಪಾಯಿ ಎಲ್ಲಾ ಹೆಣ್ಣು ಮಕ್ಕಳ ಖಾತೆಗೆ ಡೈರೆಕ್ಟ್ ಆಗಿ ಡಿಬಿಟಿ ಮೂಲಕ ಜಮೆ ಆಗ್ತಾ ಬರ್ತಾ ಇದೆ. ಸೊ ಇಲ್ಲಿಯವರೆಗೂ ನಾವು ನೋಡೋದಾದ್ರೆ 29 ಕಂತು ಹಣ ಜಮೆ ಆಗಿದೆ. ಸೊ ಒಂದು ಸತಿ 2,000 ರೂಪಾಯಿ ಅಥವಾ 2 ಸತಿ 2,000 ರೂಪಾಯಿ ಹಾಕಿ ನಮ್ಮ ಸರ್ಕಾರ ನಿಲ್ಸ್ಬಿಟ್ಟಿಲ್ಲ. ಸೊ ಯಾವ ರೀತಿ ಜಮೆ ಮಾಡ್ತಾ ಇದೆ ಸರ್ಕಾರ ಅಂತ ಅಂದ್ರೆ ಇಲ್ಲಿಯವರೆಗೂ ಬರೋಬ್ಬರಿ 29 ಕಂತು ಜಮೆ ಆಗ್ತಾ ಇದೆ. ಮತ್ತು ಯಾವ ಜಿಲ್ಲೆಗಳಿಗೆ ಯಾವ ಒಂದು ಕಂತು ಜಮೆ ಆಗ್ತಾ ಇದೆ, ಸೊ ಇವಾಗ ನಿಮ್ಮ ಜಿಲ್ಲೆಗೆ ಯಾವ ಕಂತು ಜಮೆ ಆಗಿದೆ, ಇನ್ನ ಯಾಕೆ ಜಮೆ ಆಗಿಲ್ಲ ಅಂತ ಎಲ್ಲ ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮೊದಲಿಗೆ ಏನು ಅಂತಂದ್ರೆ ನಾನು ಹೇಳಿದ ಹಾಗೆ 29ನೇ ಕಂತು ಜಮೆ ಆಗ್ತಾ ಇದೆ. ಸೊ ಈ ಒಂದು 29ನೇ ಕಂತು ಯಾವ ಜಿಲ್ಲೆಗೆ ಜಮೆ ಆಗಿದೆ ಅಂತ ಅಂದ್ರೆ ನಾವು ನೋಡೋ ಹಾಗೆ ಬೆಂಗಳೂರು ಗ್ರಾಮಾಂತರ, ಬೀದರ್, ಬೆಳಗಾವಿ, ಯಾದಗಿರಿ, ಮೈಸೂರು, ಚಾಮರಾಜನಗರ್, ಚಿಕ್ಕಮಗಳೂರು, ಶಿವಮೊಗ್ಗ ಇಂಥ ಪ್ರದೇಶಗಳಲ್ಲಿ ಇವಾಗ ಸದ್ಯಕ್ಕೆ ಜಮೆ ಆಗೋದಕ್ಕೆ ಆರಂಭವಾಗಿದೆ. ಸೊ ಇವಾಗ ಆರಂಭ ಆಗಿದೆ ಅಷ್ಟೇ ಅಲ್ಲ, 60-65% ಮಹಿಳೆಯರಿಗೆ ಈಗ ಆಲ್ರೆಡಿ ಜಮೆ ಆಗ್ಬಿಟ್ಟಿದೆ. ನಾನು ನಿಮ್ಗೆ ಮುಂಚೆ ವಿಡಿಯೋಗಳಲ್ಲಿ ಏನ್ ತಿಳಿಸ್ಕೊಟ್ಟಿದ್ದೆ ಅಂತಂದ್ರೆ ಏಪ್ರಿಲ್ 9ನೇ ತಾರೀಕಿಗಿಂತ ಮುಂಚೆ 28ನೇ ಕಂತು ನಿಮ್ಗೆ ಜಮೆ ಆಗುತ್ತೆ. ಯಾಕಂತ ಅಂದ್ರೆ ಬೈ ಎಲೆಕ್ಷನ್ಸ್ ಇರುವಂತ ಕಾರಣದಿಂದ ಏಪ್ರಿಲ್ 9ನೇ ತಾರೀಕಿಗಿಂತ ಮುಂಚೆ 28ನೇ ಕಂತು ಹಣ ಜಮೆ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಇವಾಗ ಸರ್ಕಾರದ ಕಡೆಯಿಂದ ಏಪ್ರಿಲ್ 9ನೇ ತಾರೀಕಿಗಿಂತ ಮುಂಚೆ 29ನೇ ಕಂತಿನ ಹಣ ಕೂಡ ಜಮೆ ಆಗಿದೆ. ನಾನು ನಿಮ್ಗೆ ಏನ್ ತಿಳಿಸಿದ್ದೆ ಅಂತ ಅಂದ್ರೆ ಏಪ್ರಿಲ್ 9ನೇ ತಾರೀಕಿಗಿಂತ ಮುಂಚೆ ಒಟ್ಟಿಗೆ 3 ಕಂತು ಜಮೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದೆ. ಆದ್ರೆ ಈಗ ಒಂದು ವಾರದ ಅಂತರ ಆಗಿರ್ಬೋದು ಅಥವಾ 10 ದಿನಗಳ ಅಂತರದಿಂದ 28 ಮತ್ತು 29ನೇ ಕಂತಿನ ಹಣ ಜಮೆ ಆಗಿದೆ. ಒಟ್ಟಿಗೆ ಜಮೆ ಆಗಿಲ್ಲ, ಸ್ವಲ್ಪ ಅಂತರದಲ್ಲಿ ಜಮೆ ಆಗಿದೆ. ಆದರೆ ನಮ್ಗೆ ಒಂದು ಫೆಬ್ರವರಿ 15 ಇಂದ ಇಲ್ಲಿಯವರೆಗೂ 27, 28 ಮತ್ತು 29ನೇ ಕಂತು ಜಮೆ ಆಗಿರೋದು. ಸೊ ಯಾವ ರೀತಿ ಅಂತ ಅಂದ್ರೆ ನಮ್ಗೆ ಇಲ್ಲಿ ಆಲ್ಮೋಸ್ಟ್ 1 ತಿಂಗಳು 10 ದಿನ, 1 ತಿಂಗಳು ಅಥವಾ 1.5 ತಿಂಗಳ ಕಾಲಾವಕಾಶ, 1.5 ತಿಂಗಳ ಅಂತರದಲ್ಲಿ ನಮ್ಗೆ ಬರೋಬ್ಬರಿ 6,000 ರೂಪಾಯಿ ಹಣ ಜಮೆ ಆಗಿದೆ ಸರ್ಕಾರದ ಕಡೆಯಿಂದ. ಎಷ್ಟೊಂದು ಜನ ಹೇಳ್ಬೋದು ಎಲ್ಲಿ ಮೇಡಮ್ 6,000 ಒಟ್ಟಿಗೆ ಬಂದಿದೆ, ಎಲ್ಲಿ 4,000 ಒಟ್ಟಿಗೆ ಬಂದಿದೆ ಅಂತ. ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಟ್ಟಿಗೆ ಜಮೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಫೆಬ್ರವರಿ 15ರಿಂದ ಇವತ್ತಿನ ದಿನದ ಈ ದಿನಾಂಕದ ದಿನದವರೆಗೂ ಕೂಡ ನಿಮಗೆ 3 ಕಂತು ಜಮೆ ಆಗಿದೆ ಅಲ್ವಾ? ಯಾವುದು? 27ನೇ ಕಂತು, 28ನೇ ಕಂತು ಮತ್ತು 29ನೇ ಕಂತು. ಸೊ 3 ಕಂತು ನಿಮ್ಗೆ ಈ ಒಂದು ಅಂತರದಲ್ಲಿ ಜಮೆ ಆಗಿದೆ ಅಂತ ಅಂದ್ರೆ ಎಷ್ಟು ದುಡ್ಡಾಯ್ತು? 6,000 ರೂಪಾಯಿ ಆಯ್ತಾ? ಇನ್ನ ಕೂಡ ಕೆಲವು ಜನರಿಗೆ 29ನೇ ಕಂತು ಬಿಡುಗಡೆ ಆಗಿಲ್ಲ. ಯಾಕಂತಂದ್ರೆ ಸರ್ಕಾರದಲ್ಲಿ ಈಗ ರಾಜ್ಯದಲ್ಲಿ ಒಂದು 60-65% ಅಷ್ಟು ಮಹಿಳೆಯರಿಗೆ 29ನೇ ಕಂತಿನ ಹಣ ಜಮೆ ಆಗಿದೆ. ಅಂದ್ರೆ ಮೊದಲನೇ ಹಂತ, ಈಗ 2ನೇ ಹಂತ ಕೂಡ ಆರಂಭವಾಗಿದೆ. ಸೊ 60-65% ಮಹಿಳೆಯರಿಗೆ ಜಮೆ ಆಗಿದೆ. ಸೊ ಇವಾಗ ನಾವು 1.5 ತಿಂಗಳಲ್ಲಿ ಎಲ್ಲಾ ಮಹಿಳೆಯರಿಗೂ 4,000 ರೂಪಾಯಿ ಸರ್ಕಾರದ ಕಡೆಯಿಂದ ಸಿಕ್ಕಿರೋದಂತೂ ಖಚಿತ ಅಲ್ವಾ? 29ನೇ ಕಂತು ಕೂಡ ನಿಮ್ಗೆ ಸಿಕ್ಕಿದ್ರೆ 6,000 ರೂಪಾಯಿ ಆಗುತ್ತೆ. 29ನೇ ಕಂತು ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ 27, 28 4,000 ರೂಪಾಯಿ ಆಗುತ್ತೆ. ನಿಮ್ಗೆ 1 ವಾರ ಅಥವಾ 10 ದಿನದ ಅಂತರದಲ್ಲಿ ನಿಮಗೆ ನಿಮ್ಮ ಒಂದು ಖಾತೆಗೆ ಗೃಹಲಕ್ಷ್ಮಿಯ ಕಡೆಯಿಂದ 4,000 ಇಲ್ಲ 6,000 ರೂಪಾಯಿ ಬಂದಿದೆ. ನಾನು ಒಟ್ಟಿಗೆ ಬಂದಿದೆ ಅಂತ ಹೇಳಿಲ್ಲ. ಈ ಒಂದು ವ್ಯತ್ಯಾಸನ ಕಂಡುಕೊಳ್ಳಿ, ಓಕೆನಾ? ಇನ್ನು ಹಲವಾರು ಜನ ಕೇಳೋದೇನೆ ನಮ್ಮ ಜಿಲ್ಲೆಗೆ ಯಾಕೆ ಯಾವಾಗ್ಲೂ ಲೇಟ್ ಆಗುತ್ತೆ ಅಂದ್ರೆ ಕೊಡಗು ಸೈಡ್ ಪ್ರತಿ ಬಾರಿನೂ ಅವ್ರಿಗೆ ಲೇಟ್ ಆಗುತ್ತೆ. ಸೊ ಏನು ಲೇಟ್
ಲೇಟ್ ಆಗುತ್ತೆ ಹೊರತು ನಿಮ್ಗೆ ಬರೋದೇ ಇಲ್ವಾ ಹಣ? ಇಲ್ಲ ಅಲ್ವಾ? ಸರ್ಕಾರದ ಕಡೆಯಿಂದ ಹಣ ಬಂದೇ ಬರುತ್ತೆ ನಿಮ್ಗೆ, ಆದ್ರೆ ಸ್ವಲ್ಪ ತಡ ಆಗುತ್ತೆ. ಈಗ 27ನೇ ಕಂತೆಲ್ಲ ನಿಮ್ ಕೊಡಗು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಆಲ್ರೆಡಿ. 28, 29 ಅಲ್ವಾ, ಅದು ಒಂದು ವಾರದ ಸಮಯ ಅಷ್ಟೇ ತಗೊಳುತ್ತೆ. ಯಾಕಂತಂದ್ರೆ ಇವಾಗ ಆಲ್ರೆಡಿ ಮೊದಲನೇ ಹಂತದ 29ನೇ ಕಂತು ಹಣ ಜಮೆ ಆಗ್ಬಿಟ್ಟಿದೆ. ಸೊ ಈಗ 2ನೇ ಹಂತ ಪ್ರಾರಂಭ ಆದಾಗ 100% ಕೊಡಗು ಜಿಲ್ಲೆ ಕಡೆ ಎಲ್ಲ ಕೂಡ ಬರುತ್ತೆ ನಿಮಗೆ. ಸೊ ನೀವೇನು ವರಿ ಮಾಡ್ಬೇಕಾಗಿಲ್ಲ. ಮತ್ತು ಇದ್ರ ಜೊತೆಗೆ ನಿಮ್ಗೇನಾದ್ರು ಹಣನೇ ಬರ್ತಾ ಇಲ್ಲ, ನನಗೆ ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಬೇರೆಯವ್ರಿಗೆ ಬರ್ತಿದೆ, ನಮ್ಮ ಜಿಲ್ಲೆಯ ಹೆಣ್ಮಕ್ಳಿಗೆ ಬರ್ತಿದ್ದಾರೆ, ನನಗ್ ಬರ್ತಾ ಇಲ್ಲ ಅಂತ ಅಂದವ್ರಿಗೆಲ್ಲ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಖಾತೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಬೆಂಗಳೂರು ಇಲ್ಲ ಅಂತಂದ್ರೆ ನಿಮ್ಮ ಖಾತೆ ಬ್ಯಾಂಕ್ಗೆ ಹೋಗ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ತಿಳಿದುಕೊಂಡು ಬಂದು ಈ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಗೀಗ ಯಾವ ಕಂತಿನ ಹಣ ಜಮೆ ಆಗಿದೆ, ಈ ಒಂದು ಬದಲಾವಣೆ ಏನು ಅಂತ ಅಂದ್ರೆ ಈ ಏಪ್ರಿಲ್ 9ನೇ ತಾರೀಕಿಗಿಂತ ಮುಂಚೆ ಈ ರೀತಿ ಹಣ ಜಮೆ ಆಗಿರೋದಕ್ಕೆ ಕಾರಣ ಏನು ಅಂದ್ರೆ ಬೈ ಎಲೆಕ್ಷನ್ಸ್. ನಮ್ಮ ಹೆಣ್ಮಕ್ಳಿಗೆ ದುಡ್ಡು ಹಾಕಿದ್ರೆ ಸರ್ಕಾರ ಮತ್ತೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಈ ರೀತಿ ಬೈ ಎಲೆಕ್ಷನ್ಸ್ ಗಿಂತ ಮುಂಚೆ ಈ ರೀತಿ 6,000 ರೂಪಾಯಿ ಇಲ್ಲ 4,000 ರೂಪಾಯಿ ಎಲ್ಲಾ ಮಹಿಳೆಯರಿಗೆ ಜಮಾ ಆಗಿದೆ. 1.5 ತಿಂಗಳ ಅಂತರದಲ್ಲಿ 3 ಕಂತು ಬಿಡುಗಡೆ ಆಗಿದೆ ಅನ್ನೋದೇ ಬದಲಾವಣೆ ಕೂಡ ಆಗಿದೆ. ಸೊ ನಿಮ್ಗೆ ಇರುವಂತಹ ಡೌಟ್ ಮತ್ತು ನಿಮ್ಮ ರಾಜ್ಯದಲ್ಲಿ ಇರುವಂತಹ ಈ ಒಂದು ಗೃಹಲಕ್ಷ್ಮಿಯಿಂದ ನೀವ್ ಏನೇನ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ತಾಲೂಕ್ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ ಯಾವ ಕಂತು ಬಂದಿದೆ ಯಾವ ಕಂತು ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಸಾರ್ವಭೌಮ ಟಿವಿಯನ್ನ ವೀಕ್ಷಣೆ ಮಾಡ್ತಾ ಇರಿ. ನಿಮ್ಮ ಸೇಫ್ಟಿ ಜೊತೆಗೆ ನಿಮ್ಮ ಕಾರ್ ಕೂಡ ತುಂಬಾನೇ ಸುರಕ್ಷಿತವಾಗಿ ಇರಬೇಕು. ಆದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ ಅಂತ ಅಂದ್ರೆ ನೀವು ವಿ ಸೇಫ್ ಟ್ಯಾಗ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಿದ್ರೆ ವಿ ಸೇಫ್ ಟ್ಯಾಗ್ ನಿಮ್ಮ ಕಾರ್ ರಕ್ಷಣೆ ಹೇಗ್ ಮಾಡುತ್ತೆ ಮತ್ತು ಇದು ಯಾವ ರೀತಿ, ಅದರಲ್ಲೂ ಕೂಡ ಇದು QR ಬೇಸ್ಡ್ ಆಗಿರೋದ್ರಿಂದ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ನಿಮಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ, ಈ ರೀತಿ ಹಲವಾರು ಇನ್ಫಾರ್ಮೇಶನ್ಗಳು ವಿ ಸೇಫ್ ಟ್ಯಾಗ್ ಬಗ್ಗೆ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಅಂದ್ರೆ ನಿಮ್ಮ ಕಾರಿನ ಸುರಕ್ಷತೆಯನ್ನ ನೀವು ಗಮನ ಹರಿಸ್ತಾ ಇದ್ದೀರಾ ಅಂತ ಅಂದ್ರೆ ನೀವು ವಿ ಸೇಫ್ ಟ್ಯಾಗ್ ಅನ್ನ ಬಳಕೆ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ವಿ ಸೇಫ್ ಟ್ಯಾಗ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾರ್ವಭೌಮ ಟಿವಿ ಪೇಜ್ ಅಲ್ಲಿ ವಿ ಸೇಫ್ ಟ್ಯಾಗ್ ಬಗ್ಗೆ ಕುರಿತು ಒಂದು ಹಲವಾರು ಮಾಹಿತಿಗಳಿದೆ. ಸೊ ಆ ಒಂದು ಮಾಹಿತಿನ ಹೋಗಿ ನೋಡಿ ವೀಕ್ಷಣೆ ಮಾಡಿ ಅದಾದ ನಂತರ ಅಲ್ಲಿ ಇರುವಂತಹ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ. ನೀವೇನಾದ್ರೂ ಸಾರ್ವಭೌಮ ಟಿವಿ ಕಡೆಯಿಂದ ಹೋದ್ರೆ ನಿಮಗೆ ಇನ್ನ ಕಡಿಮೆ ಬೆಲೆಯಲ್ಲಿ ವಿ ಸೇಫ್ ಟ್ಯಾಗ್ ಅನ್ನ ಖರೀದಿ ಮಾಡಬಹುದಾಗುತ್ತೆ. ಸೊ ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಆ ಒಂದು ಮಾಹಿತಿಯನ್ನ ನೋಡ್ಕೊಂಡು ಇದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಗಾಗಿ ಕಂಟೆಂಟ್ಸ್ ಗಾಗಿ ಸಾರ್ವಭೌಮ ಟಿವಿ ಪೇಜ್ ಅನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.